ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕರ್ಮೀನ್ ಸಾಂಬಾರು ಮಾಡ್ತಿದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು. ಈಸಿಯಾಗಿ ಕರ್ಮೀನ್ ಸಾಂಬಾರು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ಲೀಸ್. ವೀಡಿಯೋಸ್ನ ನೋಡಿ ಹಾಗೆ ಸುಮ್ಮನೆ ಆಗಬೇಡಿ, ಒಂದು ಕಮೆಂಟ್ ಮಾಡಿ. ಈ ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ ಬನ್ನಿ ಇವಾಗ ನೋಡೋಣ. ಕರ್ಮೀನ್ ತೊಗೊಂಡಿದ್ದೀನಿ, ಅಂದರೆ ಒಂದು ಸ್ವಲ್ಪನೇ ತೊಗೊಂಡಿರೋದು, 1 ಕಪ್ ಆಗಬೇಕು. 1 ಕಪ್ ಮೆಜರ್ಮೆಂಟ್ ಅಂದ್ಕೊಳ್ಳಿ. ಸ್ವಲ್ಪ ಕಾಯಿ, ಹಾಗೆ ಇದು ಅವರೆಕಾಳು, ಒಣಗಿರೋ ಅವರೆಕಾಳು, ಈಗ ಸೀಸನ್ ಇಲ್ಲ ಅಲ್ವಾ, ಹಾಗೆ ಒಣಗಿರೋ ಅವರೆಕಾಳು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ನೀರಲ್ಲಿ ನುನಿಲಿಕ್ಕೆ ಇಟ್ಟಿದ್ದೀನಿ, ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಕಾಳು, ಅದಕ್ಕೆ ಸ್ವಲ್ಪ ಬೇಗನೆ ನುನಿ ಹಾಕಬೇಕು. ಅಂದರೆ ಸಾಂಬಾರು ಮಾಡೋದು ಇನ್ನೊಂದು 3 ಗಂಟೆ ಇದೆ, 4 ಗಂಟೆ ಇದೆ ಅನ್ನೋವಾಗಲೇ ಫ್ರೈ ಮಾಡಿ ನುನಿ ಹಾಕಿ ಇಟ್ಕೊಂಬಿಡೋಣ. ಇಲ್ಲಾಂದರೆ ಸಂಜೆ ಸಾಂಬಾರು ಮಾಡಬೇಕು ಅಂದರೆ ಮಧ್ಯಾಹ್ನನೇ ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕಿ ನುಲಿಲಿಕ್ಕೆ ಇಡೋಣ. ಇದು 3 ಥರ ತರಕಾರಿ ತೊಗೊಂಡಿದ್ದೀನಿ. ಯಾವುದಪ್ಪ ಅಂದರೆ ಯಾವ ಥರ ತರಕಾರಿ ಅಂದರೆ ಹುಳಿ ಸಾಂಬಾರಿಗೆ ಹಾಕ್ತೀವಲ್ಲ ಅದೇ ತರಕಾರಿ ತೊಗೊಬೇಕು. ಇದಕ್ಕೆ ಕ್ಯಾರೆಟು, ಚೊಟ್ಟು ಆ ಥರ ಬೇಡ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಬದನೆಕಾಯಿ, ಹಾಗೆ ತೊಂಡೆಕಾಯಿ, ಆಲೂಗೆಡ್ಡೆ, ಸ್ವಲ್ಪ ಚೊಟ್ಟು ತೊಗೊಂಡಿದ್ದೀನಿ, ಅಷ್ಟೇ ತೊಗೊಂಡಿರೋದು. ಚೊಟ್ಟೇನು ಕೌಂಟ್ ಬೇಡ. ಒಂದು 3 ಥರ ತರಕಾರಿ. ಇಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಹಾಗೆ 1-2 ಗೆಡ್ಡೆ ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟೇ ಬೇಕಾಗಿರೋದು. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಓಕೆ, ಹಾಗೆ ಮಾಡ್ಬೋದು. ಇಷ್ಟೇ ಬೇಕಾಗಿರೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಹಾಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಅಂದರೆ ಹುಣ್ಸೆಹಣ್ಣು ಹಾಕಿದರೆ ನಮ್ಮನೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ನನಗೆ ಹುಣ್ಸೆಹಣ್ಣು ಜಾಸ್ತಿ ಯೂಸ್ ಮಾಡಲ್ಲ ನಾನು, ಟೊಮೊಟೊ ಜಾಸ್ತಿ ಹಾಕ್ತೀನಿ. ಟೊಮೊಟೊದಲ್ಲೇ ಹುಳಿ ಇರುತ್ತೆ ಅಲ್ವಾ, ಇದು ಸ್ವಲ್ಪ ನಾಟಿ ಟೊಮೊಟೊ ಆದ್ದರಿಂದ ನಾನು ಟೊಮೊಟೊನೇ ಹಾಕಿದ್ದೀನಿ. 3 ತೊಗೊಂಡಿದ್ದೀನಿ ಟೊಮೊಟೊ. ಇವಾಗ ಮಸಾಲಾನ ರುಬ್ಕೊಂಬಂದ್ಬಿಡೋಣ. ಈಗ ಒಗ್ಗರಣೆಗೆ ನಾನು ಅಂದರೆ ಕುಕ್ಕರ್ ಇಟ್ಟಿದ್ದೀನಿ. ಕಾಳು ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಹಾಗಾಗಿ ಕುಕ್ಕರ್ ಇಟ್ಟು 1 ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಹಾಕ್ತಿದ್ದೀನಿ. ಮಾಮೂಲಿ ತರಕಾರಿ ಸಾಂಬಾರಿಗೆ ಹಾಕ್ತೀವಲ್ಲ ಒಗ್ಗರಣೆ, ಅದೇ ಹಾಕ್ಕೊಬೇಕು. ಮೇಲೆ ಹಾಕ್ಕೋಬೋದು. ಇದು ನಾನು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಫಸ್ಟೇ ಹಾಕ್ಕೊಂಬಿಡ್ತೀನಿ. ಹಸಿ ಮಸಾಲಕ್ಕೇ ಒಗ್ಗರಣೆ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಕಾಳನ್ನ ಈರುಳ್ಳಿ ಖಾರದಲ್ಲಿ ಫ್ರೈ ಮಾಡಿದಾಗ ಆಗಬೇಕು, ಹಾಗಾಗಿ ಒಂದೇ ಒಂದು ಚಿಟಿಕೆ ಅರಿಶಿನ ಪೌಡರ್ ಹಾಕ್ತೀನಿ. ಇವಾಗ ಕಾಳು ಹಾಕ್ತೀನಿ. ಕಾಳು ಹುರಿದಿಟ್ಕೊಂಡು ನುನಿಲಿಕ್ಕೆ ಇಟ್ಟಿದ್ನಲ್ಲ, ಈ ಕಾಳು ದಪ್ಪ ಆಗಿದ್ದಾವೆ ನೋಡಿ, ಈ ಥರ ಆಗಿರಬೇಕು ಕಾಳು. ಇವಾಗ ಒಗ್ಗರಣೆಗೆ ಹಾಕ್ಬಿಡೋಣ ಕಾಳು ಫಸ್ಟು. ಕಾಳು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ. ಯಾಕಂತಂದರೆ ಕಾಳು ಏನಕ್ಕೆ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕಂದ್ರೆ ಹಸಿ ಕಾಳು ಅದೇ ಥರ ಅಲ್ವಾ ನಾವು ಮಾಡೋದು, ಹಸಿ ಖಾರ ಹಾಕಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಅಂದರೆ ಬೇಗ ಕ್ವಿಕ್ಕಾಗಿ ಆಗಬೇಕಲ್ವ, ಹಾಗಾಗಿ ನಾನು ಇದು ಸಂಡೇ ಮಾಡ್ತಿರೋದು. ಬೆಳಗ್ಗೆನೇ ನಮ್ಮ ಮನೆಯವರು ಒಂದು 7 ಗಂಟೆಗೆಲ್ಲ ಹೋಗಬೇಕು ಅಂತ ಅಂದರು. ಎಲ್ಲೋ ಅಂದರೆ ಆಫೀಸಲ್ಲೇ ಕೆಲಸ ಇತ್ತು, ಹಾಗಾಗಿ ಹೊರಟರು. ಹಾಗೆ ಬೆಳಗ್ಗೆಲೇ ಮಾಡ್ತಿದ್ದೀನಿ. ಈಗ ತರಕಾರಿನೂ ಹಾಕ್ತಿದ್ದೀನಿ ಒಟ್ಟಿಗೆ. ಆ ಕಾಳು ಜೊತೆ ತರಕಾರಿನೂ ಸ್ವಲ್ಪ ಫ್ರೈ ಆಗಲಿ. ಕಾಳೇ ಗಟ್ಟಿ ಅಲ್ವಾ, ತರಕಾರಿ ಹಾಕಿದ್ರೆ ಫುಲ್ ಬೆಂದೋದಂಗೆ ಆಗುತ್ತಲ್ವ ಅಂದ್ಕೊಬೋದು. ಏನಾಗಲ್ಲ, ಕಾಳು ಈ ಥರ ನುನಿಲಿಕ್ಕೆ ಇಟ್ಬಿಟ್ರೆ, ಅಂದರೆ ಹುರಿದ್ಬಿಟ್ಟು ನುನಿಲಿಕ್ಕೆ ಇಟ್ಟರೆ ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರನೇ ಹುರಿದ್ಬಿಟ್ಟು ನೀರು ಹಾಕಿಡಬೇಕು. ಹಸಿ ಕಾಳು ಥರನೇ ಆಗುತ್ತೆ. ಹಸಿ ಕಾಳು ಒಣಕಾಳಿಗೆ ಅಷ್ಟೆಂದು ಫುಲ್ಲು ಡಿಫ್ರೆನ್ಸ್ ಏನಿರಲ್ಲ, ಪರವಾಗಿಲ್ಲ, ಹಸಿ ಕಾಳು ಥರನೇ ಇರುತ್ತೆ. ಸೀಸನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಈ ಥರನೂ ಬೇಕಿದ್ದರೆ ಮಾಡ್ಕೊಬೋದು. ನೋಡಿ, ಇದು ಟೊಮೊಟೊ ಪೇಸ್ಟು, ಅಂದರೆ ಕಟ್ ಮಾಡಿ ಹಾಕೋದ್ರಿಂದ ಅಷ್ಟು ಹುಳಿ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಫುಲ್ಲು ಪೇಸ್ಟ್ ಮಾಡೇ ಹಾಕ್ತಾಯಿದ್ದೀನಿ. ಇದು ನೀವು ಈ ಥರನೇ ಹಾಕಿ ಪೇಸ್ಟ್ ಮಾಡಿ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ, ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು 2 ಸೆಕೆಂಡು ಫ್ರೈ ಆದಮೇಲೆ ಇವಾಗ ಮಸಾಲ ಹಾಕ್ಬಿಡೋಣ.
ಮಸಾಲಾಗೆ ಏನು ಜಾಸ್ತಿ ಹಾಕಿಲ್ಲ, ಯಾಕಂತಂದರೆ ಚಕ್ಕೆ, ಈ ಶುಂಠಿ ಇವೆಲ್ಲ ಜಾಸ್ತಿ ಮಸಾಲೆ ಹಾಕಿಬಿಟ್ರೆ ಅಂದರೆ ಯಾವ ಥರ ಸಾಂಬಾರಾಗುತ್ತೆ ಅಂದರೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ, ಮಟನ್ ಸಾಂಬಾರಿಗೆಲ್ಲ ಆ ಥರ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಆಗಲ್ಲ. ಏನೂ ಹಾಕಬಾರ್ದು ಈ ಕರಿಮೀನು ಸಾಂಬಾರಿಗೆ. ಇಷ್ಟೇ ಹಾಕಿದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಫುಲ್ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಇವಾಗ ನನಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಮಸಾಲ ಬೆಂದಿತ್ತು, ಬೆಂದಾದಮೇಲೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ಇವಾಗಲೇ ನೀರು ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊಂಡು ವಿಸಲ್ ಕೂಗಿಸ್ಕೊತೀನಿ. ಯಾಕಂದರೆ ವಿಸಲ್ ಫುಲ್ ಅಂದರೆ ಕುಕ್ಕರ್ ಮೇಲೆಲ್ಲ ಸಾಂಬಾರು ಬಂದ್ಬಿಡುತ್ತೆ ನೋಡಿ, ಆ ಥರ ಬರಲ್ಲ. ಸ್ವಲ್ಪ ನೀರು ಹಾಕಿ ಅದು ಅಂಡು ಹಿಡಿಬಾರ್ದು, ಆ ಥರ ವಿಸಲ್ ಹಾಕ್ಸ್ಕೊಂಬಿಡೋಣ. ಈ ಕರಿಮೀನು ಇವಾಗ ಫ್ರೈ ಮಾಡ್ಕೊಳ್ಳೋಣ ತವಾದಲ್ಲಿ. ಅಂದರೆ ಇದು ತವಾ ದೋಸೆ ತವಾ ಅಲ್ಲ, ಸುಮ್ಮನೆ ಕಬ್ಬಿಣದ್ದು ಇಟ್ಕೊಂಡಿದ್ದೀನಿ ನಾನು. ಈ ಥರ ಕರಿಮೀನಿಗೆಲ್ಲ ಯೂಸ್ ಆಗುತ್ತೆ ಅಂತ. ಚೆನ್ನಾಗಿದೆ ತವಾ ಇದು. ನಾನು ಕುಕ್ಕರಿಂದ ವಿಸಲ್ ಹಾಕ್ಸ್ಕೊಂಡು ತಪ್ಪಲೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ಕರಿಮೀನು. ಯಾಕಂತಂದರೆ ಅದರಲ್ಲಿ ಒಂದು ಸ್ವಲ್ಪ ಕಲ್ಲಿಂದು ಮತ್ತು ಅದರದ್ದು ಮೇಲ್ಗಡೆ ಎಲ್ಲ ಚೆನ್ನಾಗಿರಲ್ಲ. ಆ ಥರ ಫ್ರೈ ಮಾಡಿ ನೀಟಾಗಿ ತೊಳೆದು ಹಾಕಿದರೆ ಕಲ್ಲೆಲ್ಲ ಹೊರಟೋಗುತ್ತೆ. ಸೋಸಿಬಿಟ್ಟು ತೊಳೆದು ಹಾಕಿದರೆ ನಾನು ಅದನ್ನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ಬೇರೆ ಎದ್ಬಿಟ್ಟಿದ್ದ. ಅಷ್ಟರಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನನ್ನ ಮಗ ಅಂತೂ ಸಖತ್ತು ಚೆನ್ನಾಗಿ ತಿಂದ. ಹಾಗೆ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟರು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ರೊಟ್ಟಿಗೆಲ್ಲ ತಿನ್ಬೋದು, ಕಾಳು ತುಂಬ ಇರುತ್ತೆ ಅಲ್ವಾ. ದೋಸೆ ರೊಟ್ಟಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು. ನಾನು ಮುದ್ದೆ ಮಾಡಲಿಲ್ಲ, ಯಾಕಂದರೆ ಇತ್ತೀಚೆಗೆ ನಮ್ಮ ಮನೆಯವರು ತುಂಬ ಅಂದರೆ ತುಂಬ ಲೇಟಾಗಿ ಬರ್ತಾರೆ ಮನೆಗೆ. ಅಂದರೆ ಸಂಜೆ ಟೈಮು ಅವರಿಗೆ ವರ್ಕ್ ತುಂಬ ಇದೆ, ಹಾಗಾಗಿ ಮುದ್ದೆ ಮಾಡಿದರೂ ಆರೋಗ್ಬಿಡುತ್ತೆ. ಅಷ್ಟು ಬಂದು ತಿನ್ನೋಷ್ಟು ಪೇಷನ್ಸ್ ಇರಲ್ಲ ಅವರಿಗೆ ಅಂದ್ಬಿಟ್ಟು ಅನ್ನನೇ ಮಾಡಿಬಿಡ್ತೀನಿ. ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ. ಮುದ್ದೆನೂ ಅಷ್ಟೇ, ಬಿಸಿ ಇದ್ರೇ ಚೆಂದ ಅಲ್ವಾ. ಹಾಗಾಗಿ ಈ ಕರಿಮೀನು ಹಾಕಿದ್ದೆಲ್ಲ ವೀಡಿಯೋ ಸ್ಕಿಪ್ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೊಳಕೆ ಹುರುಳಿಕಾಳಿಗೆ ಸೋಸಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಅಂದರೆ ಇದೇ ಫಸ್ಟ್ ಟೈಮ್ ಏನಲ್ಲ, ಈ ಥರ ತುಂಬ ಟೈಮ್ ಮಾಡಿದ್ದೀನಿ. ಆದ್ರೂ ಒಂಥರ ಖುಷಿ ಆಯಿತು ಬೆಳಗ್ಗೆನೇ ಅದನ್ನು ನೋಡಲಿಕ್ಕೆ. ಇವಾಗ ಊಟ ಬಡಿಸಿದ್ದೆಲ್ಲ ಆಯಿತು. ನಮ್ಮ ಮನೆಯವರಿಗೆ ಕ್ಯಾರಿಯರಿಗೆಲ್ಲ ಕೊಟ್ಟಿದ್ದಾಯಿತು. ಇವಾಗ ನಾನು ಅಂದರೆ 9 ಗಂಟೆ ಆಗಿದೆ. ಇವಾಗ ನಾನು ಊಟ ಮಾಡೋಣ ಅಂತ ಹಾಕ್ಕೊಂಡೆ. ಇವತ್ತು ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವೀಡಿಯೋ ಬರ್ತೀನಿ.